ಗಾಳಿ ಮಳೆಯಿಂದ ಜಿಲ್ಲೆಯಲ್ಲಿ ಭಾರೀ ನಷ್ಟ. ವಾಡಿಕೆ ಮಳೆಗಿಂತ ಶೇಕಡಾ 250ಕ್ಕೂ ಅಧಿಕ ಮಳೆಯಾಗಿದೆ. ಪರಿಹಾರ ಹೆಚ್ಚುವರಿ ಹಣಕ್ಕೆ ಬೇಕಾದಲ್ಲಿ ವಿಶೇಷ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಸ್ಪಷ್ಟನೆ. ಹೇಮಾವತಿಯ ಬಲದಂಡೆ ನಾಲೆಯ ಕಾಮಗಾರಿಯ ಪರಿಶೀಲನೆ. ರೈತರಿಗೆ ತೊಂದರೆಯಾಗದಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಗಾರಿಯನ್ನ ನಿಲ್ಲಿಸಿ ರೈತರ ಬೆಳೆಗಳಿಗೆ ನೀರನ್ನ ಹರಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಭರವಸೆ. ಮತ್ತು ಶಮನವಾಗದ ಕರೋನಾ ಅಟ್ಟಹಾಸ. ಇಂದು ಸಹ ಇಬ್ಬರು ಮೃತಪಟ್ಟಿದ್ದು ಮೃತರ ಸಂಖ್ಯೆ 118ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 129 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4115ಕ್ಕೆ ಏರಿಕೆ. 2190 ಜನ ಗುಣಮುಖರಾಗಿ ಬಿಡುಗಡೆ. 1807 ಜನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಹಾಸನ ಜಿಲ್ಲೆಯಲ್ಲಿ ಆಗಸ್ಟ್ 2ರಿಂದ 8ರವರೆಗೂ ಹೆಚ್ಚಿನ ಮಳೆಯಾಗಿದ್ದು ಹೆಚ್ಚಿನ ಪರಿಹಾರ ನೀಡಲು ಹಣ ಬೇಕಾದಲ್ಲಿ ವಿಶೇಷ ಪ್ರಸ್ತಾವನೆಯನ್ನ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದ್ದಾರೆ. ಮಳೆಯಿಂದ ಉಂಟಾಗಿರುವ ನಷ್ಟದ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಜಿಲ್ಲೆಯಲ್ಲಿ ಆಗಸ್ಟ್ 2ರಿಂದ 8ರವರೆಗೆ ಹೆಚ್ಚಿನ ಮಳೆಯಾಗಿದ್ದು ವಾಡಿಕೆ ಮಳೆಗೆ 54 ಎಂಎಂ ಆಗಬೇಕಾಗಿತ್ತು. ಆದರೆ 187 ಎಂಎಂ ಮಳೆಯಾಗಿದೆ. ಶೇಕಡಾ 246ರಷ್ಟು ಹೆಚ್ಚು ಮಳೆ ಬಂದಿದೆ. ಸಕಲೇಶಪುರ ತಾಲೂಕಿನಲ್ಲಿ 126 ನಾರ್ಮಲ್ ಮಳೆ ಆಗಬೇಕಾಗಿತ್ತು. ಆದರೆ 685 ಎಂಎಂ ಮಳೆ ಬಂದಿದ್ದು ಇಲ್ಲಿ ಶೇಕಡಾ 442ರಷ್ಟು ಹೆಚ್ಚು ಮಳೆಯಾಗಿದೆ ಎಂದರು. ಈ ಬಾರಿ ಬಂದಂತಹ ಮಳೆಯಲ್ಲಿ ಹೆಚ್ಚಾಗಿ ಸಕಲೇಶಪುರ, ಆಲೂರು, ಬೇಲೂರಿನಲ್ಲಿ ಹೆಚ್ಚು ಸಮಸ್ಯೆಯಾಗಿದೆ. ಇನ್ನು ಅರಕಲಗೂಡಿನಲ್ಲಿ ಸ್ವಲ್ಪ ಸಮಸ್ಯೆಯಾಗಿದೆ. ಕಳೆದ ವರ್ಷ ಮಳೆಗೂ ಮತ್ತು ಈ ವರ್ಷದ ಮಳೆಗೂ ವ್ಯತ್ಯಾಸ ಏನೆಂದರೆ ಗಾಳಿ ಹೆಚ್ಚು ಬಂದು ಬಹಳಷ್ಟು ನಷ್ಟವನ್ನ ಉಂಟು ಮಾಡಿದೆ. 332 ಮನೆಗಳು ವಿದ್ಯುತ್ ಸಂಪರ್ಕವನ್ನ ಕಡಿತಗೊಂಡಿದ್ದು 700ರಿಂದ 800 ಎಲೆಕ್ಟ್ರಿಕಲ್ ಪೋಲ್ ನಷ್ಟವಾಗಿದೆ. ಇವೆಲ್ಲವನ್ನ ರೀಪ್ಲೇಸ್ ಮಾಡಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ 330 ಗ್ರಾಮಗಳ ವಿದ್ಯುತ್ ಅನ್ನ ರಿಸ್ಟೋರ್ ಮಾಡಲಾಗಿದೆ. ಇನ್ನು 30 ಗ್ರಾಮಗಳ ವಿದ್ಯುತ್ ಕೆಲಸ ಬಾಕಿ ಇದ್ದು ಇನ್ನು ಪೂರ್ಣಗೊಳಿಸುವುದಾಗಿ ಭರವಸೆಯನ್ನ ತಿಳಿಸಿದರು. ಈ ವರ್ಷ ಮಳೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದು ಪರಿಹಾರವಾಗಿ ಅವರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿಗಳ ಚೆಕ್ ಅನ್ನ ವಿತರಿಸಲಾಗಿದೆ. ಜೊತೆಗೆ 2 ಜಾನುವಾರುಗಳು ಸಾವನ್ನಪ್ಪಿದ್ದು ಮೊದಲಿನ ಸುತ್ತಿನಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿ ಅಂಕಿ ಅಂಶಗಳನ್ನ ಪಡೆಯಲಾಗಿದೆ. ಬೇರೆ ಬೇರೆ ಬೆಳೆಗಳ ಎಷ್ಟು ನಷ್ಟವಾಗಿದೆ ಈ ಬಗ್ಗೆ ವಿವರವನ್ನ ಸಂಗ್ರಹಿಸಲಾಗಿದೆ. ಅಗ್ರಿಕಲ್ಚರಲ್ ವಿಭಾಗದಲ್ಲಿ ಸುಮಾರು 4460 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. ಆರ್ಟಿಕಲ್ಚರ್ ವಿಭಾಗದಲ್ಲಿ 940 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟವಾಗಿದೆ. ಕಾಫಿ ಬೆಳೆಯಲು ನಷ್ಟವಾಗಿದೆ ಎಂದು ವರದಿ ಕೇಳಿ ಬಂದಿದ್ದು, ಆದರೆ ಕಾಫಿ ಎಸ್ಟೇಟ್ನಲ್ಲಿ ಮರಗಳು ಬಿದ್ದಿರುವುದರಿಂದ ಕಾಫಿ ಬೆಳೆ ನಷ್ಟವಾಗಿದ್ದರೆ, ಎರಡನೆಯದು ಮಳೆ ಹೆಚ್ಚಾಗಿ ಉದುರುವಿಕೆಯು ಪ್ರಾರಂಭವಾಗಿಲ್ಲ. ಕಾಫಿ ಬೋರ್ಡ್ನವರು ಹೇಳಿರುವಂತೆ ಇನ್ನು 6ರಿಂದ 8 ದಿನಗಳಲ್ಲಿ ಕಳೆದ ಮೇಲೆ ಎಷ್ಟು ಕಾಫಿ ಕಾಯಿಗಳು ಉಳಿದಿರುತ್ತದೋ ಅದರ ಆಧಾರದ ಮೇಲೆ ಪರಿಹಾರವನ್ನು ಕೊಡಲು ನಿರ್ಧರಿಸಿದ್ದು ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ತಿಳಿಸಿದರು. ಇದನ್ನ ಹೊರತುಪಡಿಸಿ ರಸ್ತೆಗಳು, ಸರ್ಕಾರಿ ಕಚೇರಿಗಳು, ಶಾಲೆಗಳು ನಷ್ಟ ಉಂಟಾಗಿದೆ. ಸುಮಾರು 150 ಕಿಲೋಮೀಟರ್ನಷ್ಟು ವಿವಿಧ ರಸ್ತೆಗಳು ಹಾನಿಗೆ ಒಳಗಾಗಿದೆ. ಜೊತೆಗೆ 32 ಅಂಗನವಾಡಿ ಕೇಂದ್ರಗಳು ನಷ್ಟವನ್ನ ಉಂಟಾಗಿದೆ. 87 ಶಾಲೆಗಳಲ್ಲಿ ನಷ್ಟ ಉಂಟಾಗಿದ್ದು ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಎನ್ಡಿಆರ್ಎಫ್ ಮೂಲಕ ಕ್ರಮವನ್ನ ಕೈಗೊಳ್ಳಬೇಕಾದಂತಹ ಕಾಮಗಾರಿಗಳನ್ನ ಮಾಡಲಾಗುವುದು. ಹೆಚ್ಚುವರಿಯಾಗಿ ಹಣ ಬೇಕಾದಲ್ಲಿ ವಿಶೇಷ ಪ್ರಸ್ತಾವನೆಯನ್ನ ಸಲ್ಲಿಸಿರುವುದಾಗಿ ಸಿದ್ಧಪಡಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಮಳೆಯ ಪ್ರಮಾಣ ಪೂರ್ಣ ಕಡಿಮೆಯಾಗಿದ್ದು ಸದ್ಯ ಯಾವ ರೀತಿಯ ತೊಂದರೆ ಇರುವುದಿಲ್ಲ. ಕಳೆದ 2-3 ದಿವಸಗಳಿಂದ ಸಕಲೇಶಪುರ ಭಾಗದಲ್ಲಿ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯವನ್ನ ಮಾಡಲಾಗುತ್ತಿದೆ. ವಿದ್ಯುತ್ ಪೂರೈಕೆ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಹೆಚ್ಚು ಗಾಳಿ ಬಂದಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳುವ ಸಾಧ್ಯತೆ ಹೆಚ್ಚು ಇದ್ದು ಬರೀ ಮಳೆ ಮಾತ್ರ ಬಂದರೆ ಹೆಚ್ಚು ಸಮಸ್ಯೆ ಆಗುವುದಿಲ್ಲ. ಒಟ್ಟಾರೆ ನಾವುಗಳು ಪೂರ್ಣ ಪ್ರಮಾಣದ ಸಿದ್ಧತೆಯನ್ನ ಮಾಡಿಕೊಂಡಿರುವುದಾಗಿ ತಿಳಿಸಿದರು. ಈಗ ಅಣೆಕಟ್ಟಿನಲ್ಲಿ ಕೂಡ ನೀರು ಕಡಿಮೆಯಾಗಿದೆ. ಕಳೆದ 3-4 ದಿವಸಗಳಿಂದ ಐಸಿಸಿ ಸಭೆಯಲ್ಲಿ ನಿರ್ಧರಿಸಿದಂತೆ ಕುಡಿಯುವ ನೀರಿಗಾಗಿ ಮತ್ತು ನೀರಾವರಿಗಾಗಿ ನೀರು ಬಿಡುವ ಕಾರ್ಯವನ್ನ ಆರಂಭಿಸಿರುವುದರಿಂದ ಹೆಚ್ಚಿನ ನೀರು ಬರುವುದರಿಂದ ಸಮಸ್ಯೆಯಾಗುವುದಿಲ್ಲ. ಕಳೆದ ವರ್ಷ 2140 ಮನೆಗಳ ಬಿದ್ದಿದ್ದು ನಷ್ಟವಾಗಿದೆ. ಈ ವರ್ಷ ಒಟ್ಟು ಮನೆ ನಷ್ಟವಾಗಿದ್ದು 330 ಮನೆಗಳ ಬಿದ್ದಿವೆ. ಹೆಚ್ಚು ಮನೆಗಳು ಬಿದ್ದಿರುವುದು ಸಕಲೇಶಪುರದಲ್ಲಿ 206 ಮನೆಗಳು, ಹಾಸನದಲ್ಲಿ 34 ಮನೆಗಳು, ಆಲೂರಿನಲ್ಲಿ 16, ಅರಕಲಗೂಡಿನಲ್ಲಿ 18 ಮನೆಗಳು ಮತ್ತು ಗಾಳಿಯಿಂದ ನಷ್ಟವಾಗಿದೆ. ಕಳೆದ ವರ್ಷ ನಿರ್ವಹಿಸಿದಂತೆ ಎಬಿಸಿ ಕ್ಯಾಟಗರಿಯಲ್ಲಿ ನಾವು ವಿಂಗಡಣೆ ಮಾಡಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೂಲಕ ಪರಿಹಾರವನ್ನ ಒದಗಿಸಲಾಗುವುದು ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಈಗಾಗಲೇ ಮಾಹಿತಿಯನ್ನ ಸಂಗ್ರಹಿಸಿ ಕೆಲಸವನ್ನ ಮುಗಿಸುವ ಹಂತದಲ್ಲಿದ್ದು ರಾಜೀವ್ ಗಾಂಧಿ ಹೌಸಿಂಗ್
ಜಿಪಿಎಸ್ ಅಪ್ಲೋಡ್ ಮಾಡಿ ಆನ್ಲೈನ್ ಮೂಲಕವೇ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದರು. ಹಾಸನ ಜಿಲ್ಲೆಯಲ್ಲಿ ಕಳೆದ 7 ವಾರಗಳಲ್ಲಿ ಅಂದರೆ 7 ದಿನಗಳಲ್ಲಿ ಅಂದರೆ 2 ಆಗಸ್ಟ್ರಿಂದ 8 ಆಗಸ್ಟ್ ಅವಧಿಯಲ್ಲಿ ಹೆಚ್ಚಿನ ಮಳೆ ಆಗಿರ್ತದೆ. ನಮ್ಮ ವಾಡಿಕೆ ಮಳೆ 54 mm ಆಗಬೇಕಿತ್ತು, ಆದರೆ 187 mm ಆಗಿದೆ. ಅಂದರೆ ಶೇಕಡ 246 ಹೆಚ್ಚುವರಿ ಮಳೆ ಜಿಲ್ಲೆಯಲ್ಲಾಗಿದೆ. ಅದರಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗಿರೋದು ಸಕಲೇಶಪುರ ತಾಲೂಕಲ್ಲಿ 126 ನಾರ್ಮಲ್ ಮಳೆ ಆಗಬೇಕಿತ್ತು, 685 mm ಮಳೆ ಆಗಿದೆ. ಅಂದರೆ ಶೇಕಡ 442 ಹೆಚ್ಚು ಮಳೆ ಆಗಿದೆ. ಈ ಬಾರಿ ಬಂದ ಮಳೆಯಲ್ಲಿ ಹೆಚ್ಚಾಗಿ ನಮಗೆ ಸಕಲೇಶಪುರ, ಆಲೂರು, ಬೇಲೂರು, ಆಮೇಲೆ ಅರಕಲಗೂಡಿನ ಸ್ವಲ್ಪ ಭಾಗ ಅಫೆಕ್ಟ್ ಆಗಿದೆ. ಕಳೆದ ವರ್ಷದ ಮಳೆಗೂ ಈ ವರ್ಷದ ಮಳೆಗೂ ಏನು ವ್ಯತ್ಯಾಸ ಅಂದರೆ ಈ ವರ್ಷ ಭಾಳಷ್ಟು ಗಾಳಿ ಬಂದಿತ್ತು. ಗಾಳಿಯಿಂದಾಗಿ ಭಾಳಷ್ಟು ನಷ್ಟ ಉಂಟಾಗಿದೆ. ಅದರಲ್ಲಿ ಸುಮಾರು 332 ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ವ್ಯತ್ಯಯ ಆಗಿತ್ತು. ಸುಮಾರು 700ರಿಂದ 800 ಎಲೆಕ್ಟ್ರಿಕಲ್ ಪೋಲ್ಸ್ ನಷ್ಟ ಉಂಟಾಗಿತ್ತು. ಅವನ್ನೆಲ್ಲ ರಿಪ್ಲೇಸ್ ಮಾಡೋಕ್ಕೆ ಕ್ರಮ ತಗೊಂಡಿದೆ. 332 ಗ್ರಾಮಗಳಲ್ಲಿ ಈಗಾಗಲೇ ಸುಮಾರು 300 ಗ್ರಾಮಗಳಷ್ಟು ಗ್ರಾಮಗಳಲ್ಲಿ ಈಗಾಗಲೇ ವಿದ್ಯುತ್ ಶಕ್ತಿ ಸೌಕರ್ಯವನ್ನು ನಾವು ರೆಸ್ಟೋರ್ ಮಾಡಿದ್ದೇವೆ. ಇನ್ನು ಒಂದು 25ರಿಂದ 30 ಗ್ರಾಮಗಳು ಬಾಕಿ ಇದೆ. ಅದನ್ನು ಇವತ್ತು ನಾವು ಪೂರ್ಣಗೊಳಿಸ್ತೀವಿ. ಈ ವರ್ಷದ ಮಳೆಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿರ್ತಾರೆ. ಅವ್ರಿಗೆ ಈಗಾಗಲೇ 4 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ವಿತರಿಸ್ತಿದ್ದೇವೆ. ಇದೇ ರೀತಿ 2 ಜಾನುವಾರುಗಳಿಗೂ ಸಹ ನಷ್ಟ ಉಂಟಾಗಿದೆ. ಈಗಾಗಲೇ ಮೊದಲನೇ ಸುತ್ತಿನ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಬೇರೆ ಬೇರೆ ಬೆಳೆಗಳಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋ ಬಗ್ಗೆ ವಿವರಗಳನ್ನು ಸಂಗ್ರಹಿಸಿದ್ದೀವಿ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ಪುರಸಭೆಯ ಕಚೇರಿಯ ಆವರಣದಲ್ಲಿ ಆಹಾರ ನಾಗರಿಕರ ಸರಬರಾಜು ಹಾಗೂ ಗ್ರಾಮಾಂತರ ವ್ಯವಹಾರಗಳ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನ ಜರುಗಿಸಲಾಯಿತು. ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮೋಹನ್ ಕೃಷ್ಣ ಅವರ ಸಾಮಾನ್ಯ ಹೊಟ್ಟೆ ನೋವಿಗೆ ಚಿಕಿತ್ಸೆಯನ್ನ ನೀಡದೆ ವೈದ್ಯರು ವಾಪಸ್ ಕಳಿಸಿದ್ದಾರೆ. ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂದು ಶಾಸಕ ಎಚ್ ಡಿ ರೇವಣ್ಣನವರು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರದಲ್ಲಿ ಮಾತನಾಡಿದ ತಾಲೂಕು ಎಸ್ ಅಂಕಿನಹಳ್ಳಿಯ ಕೋವಿಡ್ ಚಿಕಿತ್ಸಾ ಕೇಂದ್ರದಲ್ಲಿ ಸುಸ್ಥಿತಿಯಲ್ಲಿ 1 ಶೌಚಾಲಯ ಗೃಹವಿದ್ದು ಆದರೆ 50 ಸೋಂಕಿತರಿದ್ದಾರೆ. ಈ ರೀತಿ ವ್ಯವಸ್ಥೆಯಲ್ಲಿ ಸೋಂಕಿತರಿಗೆ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಗ್ರಾಮಗಳನ್ನ ಹೊರವಲಯದಲ್ಲಿ 3 ಹಾಸ್ಟೆಲ್ಗಳಿವೆ. ಅವುಗಳಲ್ಲಿ ಚಿಕಿತ್ಸಾ ಕೇಂದ್ರಗಳನ್ನಾಗಿ ಪರಿವರ್ತಿಸಿ 20 ಜನರನ್ನ ಚಿಕಿತ್ಸೆಗೆ ದಾಖಲಿಸಿದಾಗ ವ್ಯವಸ್ಥೆಯನ್ನ ಯಾರು ದೂರುವುದಿಲ್ಲ ಎಂದು ಸಲಹೆಯನ್ನ ನೀಡಿದ್ರು. ಕೃಷಿ, ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಯ ವತಿಯಿಂದ ಆಗಸ್ಟ್ 3ರಂದು ಭಾರಿ ಮಳೆಯಿಂದಾಗಿ ಬೆಳೆದ ನಷ್ಟದ ಸರ್ವೆಯನ್ನು ನಡೆಸಿ ಪರಿಹಾರ ಹಣ ನೀಡುವಂತೆ ವಿನಂತಿಸಿದರು. ಸರ್ಕಾರಿ ಸಂಸ್ಥೆಗಳು ಶೇಕಡಾ 70ರಷ್ಟು ರಸಗೊಬ್ಬರಗಳ ಮಾರಾಟಕ್ಕೆ ಅವಕಾಶವನ್ನ ನೀಡಿದರೆ ಗೊಬ್ಬರದ ಸಮಸ್ಯೆ ತಲೆದೂರುವುದಿಲ್ಲ ಎಂದು ಸಲಹೆಯನ್ನ ನೀಡಿದರು. ತಾಲೂಕಿನಲ್ಲಿ ಬಡವರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವಕಾಶವನ್ನ ಕಲ್ಪಿಸುವ ಸಲುವಾಗಿ ಇವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನ ಸ್ಥಾಪಿಸಲಾಗಿದೆ. ಆತುರದ ಅನುದಾನವಿಲ್ಲದೆ ಶಾಲೆಗಳನ್ನ ಪ್ರಾರಂಭಗೊಂಡುವುದು ಇಲ್ಲ. ಆದುದರಿಂದ ಕಾಮಗಾರಿಗಳಿಗೆ ಹಣ ನೀಡದಿದ್ದರೂ ಚಿಂತೆಯಿಲ್ಲ. ಆದರೆ ಶಾಲೆಗಳಿಗೆ ಅನುದಾನಗಳನ್ನ ನೀಡಿ ಪ್ರಾರಂಭಿಸುವಂತೆ ಕೋರಿದ್ರು. ಲೋಕಸಭೆ ಸದಸ್ಯ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಪಟ್ಟಣದ ಪೇಟೆ ಮುಖ್ಯ ರಸ್ತೆಯಲ್ಲಿ ಕರೋನಾ ವೈರಸ್ ಸ್ಪಾಟ್ ಆಗಿದ್ದು ಈ ಪ್ರದೇಶದಲ್ಲಿ ಇನ್ನು ಏಕೆ ಸಾಮೂಹಿಕವಾಗಿ ಪರೀಕ್ಷೆಯನ್ನ ಮಾಡಿಸಿಲ್ಲ ಎಂದು ಸೋಂಕು ಹರಡಲು ನೀವೇ ಕಾರಣರಾಗಿದ್ದೀರಾ ಎಂದು ಆರೋಗ್ಯ ಇಲಾಖೆಯ ವಿರುದ್ಧ ಕಿಡಿಕಾರಿದ್ರು. ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಉದ್ದೇಶಿಸಿ ನಾನು ಹೇಳುವುದನ್ನ ಮೊದಲು ಅರ್ಥ ಮಾಡಿಕೊಳ್ಳಿ. ಪ್ರತಿನಿತ್ಯ 200ರಿಂದ 300 ಜನರಿಗೆ ರ್ಯಾಂಡಮ್ ಪರೀಕ್ಷೆಯನ್ನ ಮಾಡಿಸಿ ವ್ಯಾಪಕವಾಗಿ ಹರಡುವ ಮುನ್ನ ತುರ್ತು ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ರು. ಗ್ರಾಮ ಪ್ರದೇಶಗಳಲ್ಲಿ ವಹಿಸುವಂತಹ ಮುಗ್ಧ ರೈತರು ಮನೆಗಳಲ್ಲಿ ಹಾನಿ ಬಗ್ಗೆ ವಿಡಿಯೋ ಮತ್ತು ವಿಧಗಳ ಸರಿಯಾಗಿ ಕ್ರಮವನ್ನ ಕೈಗೊಂಡಿಲ್ಲ. ನಮ್ಮ ಮನೆಗೆ ಬಂದು ಸಮಸ್ಯೆ ಹೇಳಿದಾಗ ಬೇಸರವಾಗುತ್ತದೆ. ಮಾನವೀಯತೆಯ ದೃಷ್ಟಿಯಿಂದ ವೃದ್ಧರ ಸಮಸ್ಯೆಗೆ ಸ್ಪಂದಿಸುವಂತೆ ಖಾತೆ ಪಾಣಿ ಬಗ್ಗೆ ಸರಿಯಾದ ಮಾಹಿತಿ ನೀಡುವಂತೆ ಸೂಚನೆಯನ್ನ ನೀಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಮಾತನಾಡಿ, ಕೋವಿಡ್ ಚಿಕಿತ್ಸಾ ಕೇಂದ್ರದಲ್ಲಿ ಶೌಚಗೃಹಗಳ ಸಮಸ್ಯೆ ಸಂಜೆಯೊಳಗೆ ಬಗೆಹರಿಸಬೇಕು. ಮಳೆಯಿಂದ ರೈತರ ಬೆಳೆ, ಮನೆ ಹಾಗೂ ರಸ್ತೆಗಳ ಹಾನಿಗಳ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ಕೃಷಿ ಇಲಾಖೆಯ ಪುರಸಭೆ ಹಾಗೂ ತಾಲೂಕು ಆಡಳಿತ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ಎಂದು ಸೂಚನೆಯನ್ನ ನೀಡಿದ್ರು. ಪಟ್ಟಣದಿಂದ ಗುರುವಾರ ಬೆಳಗ್ಗೆ 8 ಗಂಟೆಗೆ ಸಾಮೂಹಿಕವಾಗಿ ಕರೋನಾ ತಪಾಸಣೆಯ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸಲು ಸ್ವಯಂ ಅವರೇ ತಪಾಸಣೆಗೆ ಆಗಮಿಸುವ ವಾತಾವರಣವನ್ನ ಸೃಷ್ಟಿಸಬೇಕು ಎಂದು ಸಲಹೆ ನೀಡಿದ್ರು. ಅವರಿಗೆ ಆಲ್ಟರ್ನೇಟಿವ್ ಡಿಸೀಸಸ್ ಇತ್ತು, ಹಾಗಾಗಿ ನಾವು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದನ್ನ 14 ಜನ ಹೇಳಿದ್ರೆ, ಇನ್ನ ಇಬ್ರು ವೆರಿ ಎಂಗೇಜ್.
34 ಒಂದು 28 ವರ್ಷದವರು. ಅವ್ರಿಗೆ ಯಾವ್ದು ಡಿಸೀಸ್ ಏನೂ ಇರಲಿಲ್ಲ, ಯಾವುದೇ ಸಿಂಪ್ಟಮ್ಸ್ ಕಾಯಿಲೆ ಏನೂ ಇರಲಿಲ್ಲ, ಬಟ್ ಡೆತ್ ಆಗಿದೆ. ಇದನ್ನು ನೀವು ಗಮನಕ್ಕೆ ತರಬೇಕಾಗುತ್ತೆ ಈ ವಿಷಯ. ಯಾಕೆ ಈ ಮಾತು ಚರ್ಚೆಗೆ ಬರ್ತಾ ಇದ್ದೀನಿ ಅಂದ್ರೆ, ಇವತ್ತು ಮಾತಾಡಿದ್ರೆ ನಾನು ಎಲ್ಲ ಗಮನಕ್ಕೆ ತಗೊಂಡಿದ್ದೀನಿ, ಡಿ.ಸಿ. ಸಾಹೇಬ್ರಿಗೆ ಒಂದು ಗಮನಕ್ಕೆ ತಂದಿಲ್ಲ, ನಾನು ತರಬೇಕು ಅಂತ ಈ ವೇದಿಕೆ ಸರಿಯಾದ ರೂಪದಲ್ಲಿ ಈ ವೇದಿಕೆ ಸೃಷ್ಟಿಯಾಗಿದೆ. ನಾನು ಈ ವೇದಿಕೆಯಲ್ಲಿ ಡಿ.ಸಿ. ಸಾಹೇಬ್ರಿಗೂ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿಗೂ ವೇದಿಕೆಗೂ ಬರ್ತೀನಿ. ನಾನು ಸತತವಾಗಿ ಹೇಳ್ತಾ ಇದ್ದೀನಿ, ಪೇಟೆ ಬೀದಿಲಿ ರ್ಯಾಂಡಮ್ ಚೆಕಿಂಗ್ಸ್ ಮಾಡಲೇಬೇಕು. ಪೇಟೆ ಬೀದಿಲಿ ಎಷ್ಟೋ ಜನಕ್ಕೆ ಇವತ್ತು ಕೊರೋನಾ ಬಂದಿದ್ರು ಕೂಡ ಧೈರ್ಯ ಮಾಡಿ ಆಚೆ ಬರ್ತಾ ಇಲ್ಲ. ಈಗ ಪ್ರತಿದಿನ 2000 ಜನಕ್ಕೆ ಹಾಸನ ಜಿಲ್ಲೆಯಲ್ಲಿ ಚೆಕ್ ಮಾಡಬೇಕು ಅಂತಕ್ಕಂಥದ್ದು. ಈಗಾಗಲೇ ಡಿ ಸಿ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಟೌನ್ ಇದೆ, ಹೊಳೆ ನರಸೀಪುರ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಅಕ್ಕಲಗೂಡು ಅದು ಇರ್ಬೋದು, ಕಡ್ಡಾಯವಾಗಿ ಒಂದು 3 ದಿನ 4 ದಿನ ಎಲ್ಲೆಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿತ್ತು ಆ ಭಾಗದಲ್ಲಿ ಆದ್ರೆ ಇಲ್ಲ ಅಲ್ಲಿ ನಾನು ಬೆಂಗಳೂರಲ್ಲಿ ಮಾಡಿಸ್ತಾ ಇದ್ದೀನಲ್ಲ, ಒಂದೊಂದು ವಾರ್ಡಲ್ಲಿ 6 ಕಡೆ ಮಾಡಿಸ್ತಾ ಇದ್ದೀವಿ, 6 ಕಡೆ 7 ಕಡೆ ಮಾಡಿಸ್ತಾ ಇದ್ದೀವಿ. ಇಲ್ಲ ನಾವು ಧೈರ್ಯ ಹೇಳ್ಬೇಕಾಗುತ್ತೆ. ನಮ್ಮ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಧೈರ್ಯ ಹೇಳ್ಬೇಕು ಅವ್ರಿಗೆ, ನೀವು ಬನ್ನಿ, ಇದನ್ನ ನಾವು ಉಚಿತವಾಗಿ ಇದ್ದು ಮಾಡ್ತೇವೆ, ಕಾಯಿಲೆ ವಾಸಿ ಆಗುತ್ತೆ, ಯಾರು ಹೆದರಬೇಡಿ ಅಂತಕ್ಕಂಥದ್ದು ಹೇಳ್ಬೇಕು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಮೇಶ್, ಸಚಿವರಂತಹ ಆಪ್ತ ಕಾರ್ಯದರ್ಶಿ ಕಾಂತರಾಜು, ಉಪ ವಿಭಾಗಾಧಿಕಾರಿ ನವೀನ್ ಭಟ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್, ಪುರಸಭೆಯ ಪ್ರಭಾರಿ ಮುಖ್ಯ ಅಧಿಕಾರಿ ಶಾಂತಲಾ ಇತರರು ಹಾಜರಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ದಲಿತ ವಿರೋಧಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ 2020 ವಾಪಸ್ ಪಡೆಯುವಂತೆ, ದಲಿತರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಿ ಹಾಗೂ ದಲಿತರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತೆ ಆಗ್ರಹಿಸಿ ದಲಿತ ಹಕ್ಕುಗಳ ಸಮಿತಿಯ ಮೊದಲು ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಗಮಿಸಿ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ದಲಿತರ ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯ ಮುನ್ನಡೆಗೆ ಅವರ ಸ್ವಾವಲಂಬನೆ ಬದುಕಿನಿಂದ ಸಾಧ್ಯವಾಗುತ್ತದೆ. ದಲಿತರಿಗೆ ಬೇಕಾಗಿದ್ದು ಕೃಷಿ ಭೂಮಿಯನ್ನ ಸರ್ಕಾರ ನೀಡಬೇಕಾಗಿರುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಕೇವಲ ದಲಿತರ ವಿಮೋಚನೆಯೇ ದಾರಿ ಮಾತ್ರವೇ ಆಗಿಲ್ಲ. ಬದಲಾಗಿ ಕೈಗಾರಿಕೆ ಅಭಿವೃದ್ಧಿ, ನಿರುದ್ಯೋಗ ನಿರ್ವಹಣೆ, ದಲಿತರ ಮೇಲಿನ ದೌರ್ಜನ್ಯ ತಡೆದು ಅದರಿಂದಲೇ ಉಳ್ಳವನನ್ನ ಭೂಮಿಯ ಒಡೆಯವನ್ನಾಗಿಸಲು ಮತ್ತು ತಲಾ 5 ಎಕರೆ ಜಮೀನು ನೀಡುವಂತೆ ಭೂ ಸುಧಾರಣೆಗಾಗಿ ಹೋರಾಡುತ್ತಿರುವಂತಹ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸರ್ಕಾರವನ್ನ ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದರು. 1961 ಮತ್ತು 1974ರ ಭೂ ಸುಧಾರಣೆ ಕಾಯ್ದೆ ಜಾರಿಯಾದಾಗಲಿಂದಲೂ ಕೂಡ ಇದುವರೆಗೂ ಶೇಕಡಾವಾರು ಲೆಕ್ಕ ಹಾಕಿದರೆ ಪರಿಶಿಷ್ಟ ಜಾತಿಯವರಿಗೆ 8.83%, ಪರಿಶಿಷ್ಟ ಪಂಗಡದವರಿಗೆ 5.80% ಮಾತ್ರ ಭೂಮಿ ಹೊಂದಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಸಣ್ಣ ಹಿಡುವಳಿದಾರರಾಗಿದ್ದಾರೆ. ದರ್ಖಾಸ್ತು, ಕೊಡಗೈ, ಬಕಾರ್ಹುಗಂ, ಒತ್ತುವರಿ ಇತ್ಯಾದಿ ದಲಿತರ ಜಮೀನಿಗೆ ಸಂಬಂಧಿಸಿದ ಸಾವಿರಾರು ಕೇಸ್ಗಳು ನ್ಯಾಯಾಲಯದಲ್ಲಿ ಕೊಳೆಯುತ್ತಿದೆ. ದಲಿತರ ಪಾಲಿಗೆ ಇಲ್ಲವಾಗಿದೆ. ರಾಜ್ಯದಲ್ಲಿ ದಲಿತರ ಭೂಮಿ ಇಲ್ಲದೆ ಹೀನಾಯ ಬದುಕನ್ನು ನಡೆಸುತ್ತಿದ್ದಾರೆ ಎಂದು ತಮ್ಮ ನೋವನ್ನು ತೋಡಿಕೊಂಡರು. ಬಿಜೆಪಿ ರಾಜ್ಯ ಸರ್ಕಾರ ಇದೀಗ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ 2020 ಜಾರಿ ಮಾಡುವ, ಉಳ್ಳವರನ್ನ ಭೂ ಒಡೆಯವನ್ನಾಗಿಸಬೇಕೆಂಬುವಂತಹ ದಲಿತರ ಕನಸನ್ನ ಮಣ್ಣು ಪಾಲು ಮಾಡಿ ಕಪ್ಪು ಹಣವುಳ್ಳಂತಹ ಹಣವಂತರಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಕಿತ್ತುಕೊಳ್ಳಲು ಸುಗ್ರೀವಾಜ್ಞೆ ತಂದು ದಲಿತರನ್ನ ಬೇದಿಪಾಳು ಮಾಡಲಾಗುತ್ತದೆ ಎಂದು ಆರೋಪಿಸಿದ್ರು. ಹಾಗೂ ದಲಿತರ ಮೇಲಿನ ದೌರ್ಜನ್ಯ ಇವುಗಳನ್ನ ವಿರುದ್ಧ ಕೌಂಟರ್ ಕೇಸನ್ನ ಹಾಕಿ ಪೊಲೀಸರು ಆರೋಪಿಗಳ ರಕ್ಷಣೆ ನೀಡುತ್ತಿರುವುದರಿಂದ ಆತಂಕದ ವಿಷಯವಾಗಿದ್ದು, ರಾಜ್ಯದಲ್ಲಿ ಬಿಜೆಪಿ ಯಡಿಯೂರಪ್ಪನವರ ಸರ್ಕಾರ ದಲಿತ ವಿರೋಧಿ ನೀತಿಯನ್ನ ಒಕ್ಕಲೊರಲಿನಿಂದ ಹಿಮ್ಮೆಟ್ಟಿಸಬೇಕಾಗಿದೆ. ಸಮಸ್ಯೆಗಳನ್ನ ಇತ್ಯರ್ಥಪಡಿಸಲು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಭೆಯನ್ನ ಕರೆದು ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಹಾಗೂ ನೊಂದವರಿಗೆ ಪರಿಹಾರ ನೀಡಬೇಕು ಎಂದು ಈ ಪ್ರತಿಭಟನೆ ನಡೆಸುವುದರ ಮೂಲಕ ಒತ್ತಾಯಿಸುತ್ತಿರುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಯಿತು. ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ರಾಜ್ಯವ್ಯಾಪಿ ಇಂದು ಕರ್ನಾಟಕ ರಾಜ್ಯ ಸರ್ಕಾರ, ಯಡಿಯೂರಪ್ಪನ ನೇತೃತ್ವದ ಸರ್ಕಾರ ದಲಿತರ ಭೂಮಿಯನ್ನ ಕಿತ್ತುಕೊಳ್ಳುವ ಹುನ್ನಾರದ ಭಾಗವಾಗಿ ಏನು 1974ರಲ್ಲಿದ್ದಂಥ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಬ್ಬ ಭೂಮಾಲೀಕ ಕನಿಷ್ಠ 200 ಎಕರೆ ಭೂಮಿಯನ್ನು ಹೊಂದಬಹುದು. ಮತ್ತೆ ಎಲ್ಲ ಕಂಪನಿ ಕೃಷಿಗೆ ಇವತ್ತು ತಿದ್ದುಪಡಿಯನ್ನ ದಲಿತ ವಿರುದ್ಧವಾಗಿ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ದಲಿತರ ಸಂಖ್ಯೆನಲ್ಲಿ 8.56 ರೀತಿಯಲ್ಲಿ ಇವತ್ತು ಭೂಮಿ ಸಿಕ್ಕಿದೆ. ಆದರೆ ಈ ಮಸೂದೆ ಜಾರಿಯಾದಾಗ್ಲಿಂದ ಇವತ್ತು ದಲಿತರ ಭೂಮಿಗೆ ಇವತ್ತು ಕುತ್ತು ಬಂದಿದೆ. ಮತ್ತೆ ಯಾವುದೇ ದಲಿತರಿಗೆ
ಭೂಮಿ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಇಡೀ ರಾಜ್ಯವ್ಯಾಪಿಯಾಗಿ ದಲಿತ ಹಕ್ಕುಗಳ ಸಮಿತಿ ಹೋರಾಟವನ್ನು ಹಮ್ಮಿಕೊಂಡಿದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ದಲಿತರ ಮೇಲಿನ ದಬ್ಬಾಳಿಕೆಗಳು, ದೌರ್ಜನ್ಯ, ಕೊಲೆ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಕೊಲೆ, ದೌರ್ಜನ್ಯ, ಅತ್ಯಾಚಾರಗಳನ್ನು ತಡೀಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಯಾವುದೇ ಕ್ರಮವನ್ನು ಕೂಡ ಅನುಸರಿಸ್ತಾ ಇಲ್ಲ. ಈ ಕೊರೋನಾ ಕಾಲಘಟ್ಟದಲ್ಲಿ ದಲಿತರ ಮೇಲಿನ ದೌರ್ಜನ್ಯ ವಿಪರೀತವಾಗಿ ಜಾಸ್ತಿ ಆಗಿರೋದನ್ನ ನಾವು ನೋಡಬಹುದು. ಆಲೂರಿನಲ್ಲಿ ಸೊಪ್ಪನಹಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ದಲಿತ ಯುವಕನ ಮೇಲೆ ಗುಂಡಿಟ್ಟು ಹಲ್ಲೆ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 5-6 ಗುಂಡಿಟ್ಟು ಕೊಲ್ಲುವಂತ ಪ್ರಕರಣಗಳು ನಡೀತಾ ಇದೆ. ಹಾಗಾಗಿ ಈ ಕೊಲೆಗಳ ಬಗ್ಗೆ ಸರಿಯಾದಂತ ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು. ಆ ಕೊಲೆಗಳಿಗೆ ಸರಿಯಾದಂತ ನ್ಯಾಯವನ್ನ, ಸಾವುಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಇನ್ನು ಮುಂದೆ ಈ ತರದ ಆಗದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನ ಕರೆದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ದಲಿತ ಹಕ್ಕುಗಳ ಸಮಿತಿ ಒತ್ತಾಯವನ್ನ ಮಾಡ್ತಾರೆ. ಪೃಥ್ವಿ. ಪ್ರತಿಭಟನೆಯಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಸಂಚಾಲಕ ಎಂಜೆ ಪೃಥ್ವಿ, ಸಹ ಸಂಚಾಲಕ ರಾಜು, ಮೀನಾಕ್ಷಿ, ತಾಲೂಕು ಸಂಚಾಲಕ ಎಂಎನ್ ಮಧುಸೂದನ್, ಶಶಿ, ಅಶೋಕ್, ಪ್ರಕಾಶ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಸರಣಿ ಉಪವಾಸ ಸತ್ಯಾಗ್ರಹವು 3ನೇ ದಿನವೂ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಮುಂದುವರಿಸಲಾಗಿದೆ. ಕಳೆದ 4 ತಿಂಗಳಿನಿಂದ ಯಾವುದೇ ಆದಾಯವಿಲ್ಲದೆ ಅತ್ಯಂತ ನಿಕೃಷ್ಟ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೆ ದೇಶ ಮತ್ತು ರಾಜ್ಯದಲ್ಲಿ ಕೋವಿಡ್-19 ಹರಡುವಿಕೆಯನ್ನು ತಡೆಗಟ್ಟಲು ಸಂಪೂರ್ಣವಾಗಿ ಶಾಲೆಗಳನ್ನ ಮುಚ್ಚಲಾಗಿದೆ. ಸರ್ಕಾರವು ಶಾಲಾ ಫಲಾನುಭವಿಗಳಂತಹ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಿಂದ ಸಿಗುತ್ತಿರುವಂತಹ ಆಹಾರವನ್ನ ಬೇಯಿಸಿದ ರೂಪದಲ್ಲಿ ತಕ್ಷಣಕ್ಕೆ ಕೊಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಆಹಾರ ಧಾನ್ಯಗಳನ್ನ ಹಲವಾರು ಜಿಲ್ಲೆಗಳಿಗೆ ಈ ನೌಕರರಿಂದಲೇ ಮಕ್ಕಳ ಮನೆಯ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡುತ್ತಿದ್ದು, ಸರ್ಕಾರವು ಶಾಲೆಗಳನ್ನ ಮುಚ್ಚಲಾಗಿದ್ದರೂ ಶಾಲಾ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗಳ ವೇತನವನ್ನ ತಿಂಗಳಿಗೆ ನೀಡುತ್ತಿದೆ ಎಂದರು. ಸರ್ಕಾರದ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಈ ನೌಕರರಿಗೆ ಕಳೆದ ಏಪ್ರಿಲ್ ತಿಂಗಳಿಂದ ಇದುವರೆಗೂ ವೇತನವಾಗಲಿ ಸರ್ಕಾರ ಘೋಷಣೆ ಜಾರಿ ಮಾಡಿರುವ ಯಾವುದೇ ಆರ್ಥಿಕ ಪ್ಯಾಕೇಜ್ ಸಹ ಈ ನೌಕರರಿಗೆ ನೀಡಿರುವುದಿಲ್ಲ ಎಂದು ದೂರಿದರು. ಈಗಾಗಲೇ ಸರ್ಕಾರಕ್ಕೆ ಕಳೆದ ಏಪ್ರಿಲ್ ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶಿಕ್ಷಣ ಇಲಾಖೆ ಸಚಿವರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂತಹ ಶ್ರೀಯುತ ವಿಜಯ ಭಾಸ್ಕರ್ ಅವರಿಗೆ 3 ಬಾರಿ ಮನವಿ ಮಾಡಿದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಕಾರ್ಯದರ್ಶಿಗಳು, ಮಾನ್ಯ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಂಟಿ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಗಿದ್ರು. ಈಗಾಗಲೇ ವೇತನ ಹಾಗೂ ಇನ್ನಿತರೆ ಬೇಡಿಕೆಗಳಿಗಾಗಿ ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ನೀಡಲಾಗಿದೆ. ಈ ನೌಕರರಿಗೆ 120 ಕೋಟಿ ರೂಪಾಯಿಗಳ ಹಣವನ್ನ ವ್ಯಯ ಮಾಡಿದ್ರೆ 4 ತಿಂಗಳ ವೇತನವನ್ನ 1,17,995 ಜನರಿಗೆ ಕೊಡಬಹುದಾಗಿದೆ. ಹಾಗೂ ಈಗಾಗಲೇ ಸಾರ್ವಜನಿಕರ ಶಿಕ್ಷಣ ಇಲಾಖೆಯ ವೇತನವನ್ನು ನೀಡಲು ಶಿಫಾರಸು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳದೇ ಇರುವುದು ತಮ್ಮ ಸಂಘಟನೆಗೆ ವಿರೋಧಿಸುತ್ತದೆ ಮತ್ತು ವೇತನ ಪಾವತಿಸುವ ತನಕ ರಾಜ್ಯದ ಎಲ್ಲಾ ತಾಲೂಕಿನ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳ ಮುಂದೆ ಸರಣಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ತೀರ್ಮಾನಿಸಲಾಗಿದೆ. ಅದರಂತೆ ಕೂಡಲೇ ಸರ್ಕಾರವು ಸ್ಪಂದಿಸಬೇಕೆಂದು ವಿನಂತಿಸಿದರು. ಕಳೆದ 19 ವರ್ಷಗಳಿಂದ ಬಿಸಿಯೂಟದ ಕಾರ್ಮಿಕರು ಶಾಲೆಗಳಲ್ಲಿ ಅಡುಗೆ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇವರು 11ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಮುಖ ಬೇಡಿಕೆಗಳು ಏನಂತಂದರೆ, ಕಳೆದ 5 ತಿಂಗಳ ಬಾಕಿ ವೇತನವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು, ಮತ್ತು ವೇತನಕ್ಕಾಗಿ 120 ಕೋಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು, ಮತ್ತು ಬಿಸಿಯೂಟ ಯೋಜನೆಯನ್ನು ಯಾವುದೇ ಸ್ವರೂಪದ ಖಾಸಗೀಕರಣ ಮಾಡಬಾರ್ದು, ಮಠಮಾನಿಗಳಿಗೆ ಕೊಡಬಾರ್ದು, ಮತ್ತು ಯಾವುದೇ ರೀತಿಯ ಹೊರಗುತ್ತಿಗೆ ಕೊಡಬಾರ್ದು, ಬಿಸಿಯೂಟ ನೌಕರ ಸೇವೆಯನ್ನು ಕಾಯಂ ಮಾಡಬೇಕು, ಮತ್ತು LIC ಆಧಾರಿತ ಪೆನ್ಷನ್ ವ್ಯವಸ್ಥೆ ಕೊಡಬೇಕು, ಮತ್ತು ಹಾಜರಾತಿ ಆಧಾರದಲ್ಲಿ ಬಿಸಿಯೂಟದ ಕಾರ್ಮಿಕರನ್ನು ತೆಗೆದುಹಾಕುವ ಪ್ರಕ್ರಿಯೆ ನೀಡಬೇಕು ಅಂತೇಳಿ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಕೂಡಲೇ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು, ಕೂಡಲೇ ಅವರ 5 ತಿಂಗಳ ಬಾಕಿ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ. ಸರ್ಕಾರ ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸಿದಲ್ಲಿ ನಾವು ವಿಧಾನಸೌಧ ಚಲವನ್ನು ಹಮ್ಮಿಕೊಳ್ಬೇಕಾದ್ರೆ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಎಷ್ಟೇ ದಿನ? ಇವತ್ತು 3ನೇ ದಿನ ಕಾಲಿಟ್ಟಿದೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅರವಿಂದ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಪ್ರತಿಭಟನೆಯ ನೇತೃತ್ವವನ್ನ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತಹ MB ಪುಷ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರವಿಂದ್, ಹಾಸನ ತಾಲೂಕು ಅಧ್ಯಕ್ಷರಾದಂತಹ ಮೀನಾಕ್ಷಿ, ಖಜಾಂಚಿ ಪುಟ್ಟಲಕ್ಷ್ಮಮ್ಮ ಇತರರು ಭಾಗವಹಿಸಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್.
ಹೊಳೆನರಸೀಪುರ ಪಟ್ಟಣದ ಪುರಸಭೆಯ ಕಚೇರಿಯ ಆವರಣದಲ್ಲಿ ಆಹಾರ ನಾಗರಿಕರ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೇಮಾವತಿಯ ಬಲದಂಡೆ ನಾಲೆಗೆ ಕಾಮಗಾರಿಯನ್ನ ಪರಿಶೀಲಿಸಿ ರೈತರಿಗೆ ತೊಂದರೆಯಾಗದಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಗಾರಿಯನ್ನು ನಿಲ್ಲಿಸಿ ರೈತರ ಬೆಳೆಗಳಿಗೆ ನೀರನ್ನು ಹರಿಸಲು ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಆಗಮಿಸಿರುವುದಾಗಿ ಸಚಿವರು ತಿಳಿಸಿದರು. ನಂತರ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡದಿಂದ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂಬುವ ದೂರಿದೆ ಎಂದು ಪ್ರಶ್ನಿಸಿದಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಅಧಿಕಾರಿಗಳ ಸಭೆಯನ್ನು ನಡೆಸಿ ಅವರ ನಿರ್ಭಯವಾಗಿ ಕೆಲಸ ನಿರ್ವಹಿಸಿ ನಿಮ್ಮೊಂದಿಗೆ ಸರ್ಕಾರವಿದೆ ಎಂಬುವ ಭರವಸೆಯನ್ನ ನೀಡಿದರು. ಬೆಂಗಳೂರಿನ ಕೆಜಿ ಹಳ್ಳಿಯ ಗಳವೆ ಕುರಿತು ಮಾತನಾಡಿದಂತಹ ಅವರು, ಗಳವೆಯು ಪೂರ್ವ ನಿಯೋಜಿತ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಬೆಂಗಳೂರಿನಲ್ಲಿ ಇರುವುದರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತಾರೆ. ದುಷ್ಟ ಶಕ್ತಿಗಳ ಸಂಪೂರ್ಣವನ್ನ ಮಟ್ಟ ಹಾಕುವಲ್ಲಿ ಸರ್ಕಾರ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತದೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ. ಕಾರಣ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಯಾವುದೇ ಸಮುದಾಯದ ಮೇಲೆ ಯಾವುದೇ ರೀತಿಯ ಗಲಭೆಗಳು ನಡೆದಿಲ್ಲ. ಎಲ್ಲ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನ ನಡೆಸಲಾಗುತ್ತದೆ. ಉಸ್ತುವಾರಿ ಸಚಿವರಾಗಿ ಜಿಲ್ಲೆಗೆ ಸಮಸ್ಯೆಗಳನ್ನ ಬಗೆಹರಿಸಲು ಮೊದಲ ಆದ್ಯತೆಯನ್ನ ಜೊತೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಸ್ಥಳೀಯ ಕಾರ್ಯಕರ್ತರೊಂದಿಗೆ ಚರ್ಚಿಸುವುದು ನನ್ನ ಜವಾಬ್ದಾರಿಯಾಗಿದೆ. ಆದುದರಿಂದ ಅವರನ್ನ ಭೇಟಿ ಮಾಡಿದ್ದೇನೆ. ಮುಂದಿನ ವಾರದಲ್ಲಿ ಅವರೊಂದಿಗೆ ಒಂದು ದಿನವನ್ನ ಮೀಸಲಿಟ್ಟು ಸಮಸ್ಯೆಗಳು ಹಾಗೂ ಪಕ್ಷ ಸಂಘಟನೆಯ ಕುರಿತು ಚರ್ಚಿಸುತ್ತೇನೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ನೈತಿಕವಾಗಿ ಒಂದು ಬೇರೆ ಕೆಲಸ ಮಾಡಬೇಕು. ಆ ಕೆಲಸವನ್ನು ಮಾಡ್ಕೊಂಡೋಗ್ತೀವಿ. ನಾನು ಒಂದು ಉಸ್ತುವಾರಿ ಸಚಿವನಾಗಿ ಬಂದಿರತಕ್ಕಂಥ ಈ ಜಿಲ್ಲೆಯ ಅಭಿವೃದ್ಧಿಗೆ ಸಮಸ್ಯೆನ ಬಗೆಹರಿಸಲಿಕ್ಕೆ ಬಂದಿದ್ದೇನೆ. ಅದ್ರ ಜೊತೆಯಲ್ಲಿ ನಾನು ಎಲ್ಲೇ ಭೇಟಿ ಕೊಟ್ಟರು ಮೊಟ್ಟಮೊದಲನೇದಾಗಿ ಅಲ್ಲಿ ಪಕ್ಷದ ಕಚೇರಿ ಇದ್ದರೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮುಖಂಡರುಗಳ ಜೊತೆ ಕುಳಿತು ಒಂದು 10 ನಿಮಿಷ ಮಾತಾಡಿ ಬರ್ತಕ್ಕಂಥದ್ದು ನನ್ನ ಸಂಪ್ರದಾಯ. ಆಮೇಲೆ ಸರ್ಕಾರಿ ಕಚೇರಿಗೆ ಬಂದು ಅಲ್ಲಿನ ಕಾರ್ಯಕ್ರಮಗಳೇನಿರ್ತಾರೆ ಭಾಗವಹಿಸೋದು. ಬೇರೆ ಈಗ 6 ತಿಂಗಳಿಂದ ಏನು ಮಾಡ್ಕೊಂಬತ್ತಾ ಇದ್ದೀನಿ. ಇವತ್ತು ಹೊಳೆನರಸೀಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು BJP ಸರ್ಕಾರದಲ್ಲಿ BJPಯ ಒಬ್ಬ ಸದಸ್ಯನಾಗಿ ಮೊಟ್ಟಮೊದಲಿಂದ ಬರ್ತಕ್ಕಂಥದ್ದು ಪಕ್ಷದ ಕಚೇರಿಗೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳೇನಿದ್ರು ಅವ್ರ ಜೊತೆ ಕುಳಿತು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಬಂದಿದ್ದೇನೆ. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ರೈತರ ಮತ್ತು ಕಾರ್ಮಿಕರ ಹಿತಕ್ಕಾಗಿ ಧಕ್ಕೆ ತರುವ ತಿದ್ದುಪಡಿಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಆಗ್ರಹಿಸಿ ಮಾಜಿ ಪ್ರಧಾನಿ ದೇವೇಗೌಡರವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದಿಂದ ನಾಳೆ ಶುಕ್ರವಾರ ಮಧ್ಯಾಹ್ನ 12:30 ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಗತಿಪರ, ರೈತಪರ, ಕಾರ್ಮಿಕರ ಪರ ಇರುವ ಕಾಯ್ದೆಗಳನ್ನ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 1966 ಮತ್ತು ಕೈಗಾರಿಕೆ ವ್ಯಾಜ್ಯ ಕಾಯ್ದೆ 1947, ಕಾರ್ಖಾನೆ ಕಾಯ್ದೆ 1948 ಹಾಗೂ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ನಿರ್ಮೂಲನಾ ಕಾಯ್ದೆಗಳಿಗೆ ಸುಗ್ರೀವಾಜ್ಞೆಯ ಮೂಲಕ ರೈತರು ಮತ್ತು ಕಾರ್ಮಿಕರ ಹಿತಕ್ಕೆ ಧಕ್ಕೆ ತರುವಂತಹ ತಿದ್ದುಪಡಿಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಒತ್ತಾಯಿಸಿ ಮಾಜಿ ಪ್ರಧಾನಿ ದೇವೇಗೌಡರವರ ನೇತೃತ್ವದಲ್ಲಿ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಪಕ್ಷದ ಮುಖಂಡರು ಹಾಗೂ ಪಂಚಾಯತ್ ಕಾರ್ಯಕರ್ತರು ಎಲ್ಲ ಸೇರಿ ಶುಕ್ರವಾರ ಬೆಳಗ್ಗೆ 12:30 ಹೇಮಾವತಿ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಮೆರವಣಿಗೆಯ ಮೂಲಕ ಶಾಂತ ರೀತಿಯಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುವುದು. ಕರೋನಾ ಇರುವುದರಿಂದ ಸಾಮಾಜಿಕ ಅಂತರದಲ್ಲಿ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ನಗರಸಭೆ ಅಧ್ಯಕ್ಷ ಕ್ರಾಂತಿ ಪ್ರಸಾದ್ ಮಾತನಾಡುತ್ತಾ, ಹಾಸನ ನಗರ, ಶ್ರೀನಗರ, ಬಂಬು ಬಜಾರ್, ಸ್ಲಂ ಭಾಗದಲ್ಲಿ ಸಾವಿರಾರು ಮನೆಗಳ ನಿರ್ಮಾಣಕ್ಕಾಗಿ ಹಿಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಪ್ರಧಾನಿಯಾಗಿದ್ದಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು. ಈಗ ಕಾರ್ಯರೂಪಕ್ಕೆ ಬಂದಿದೆ ಎಂದರು. ಆದರೆ ಇಲ್ಲಿ ವಾಸವಾಗಿರುವ ಜನರು ಕಡುಬಡವರಾಗಿದ್ದು ಮುಂಗಡ ಹಣದ ಡಿಡಿ ಕಟ್ಟಲು ಶಕ್ತರಾಗಿರುವುದಿಲ್ಲ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ವಹಿಸಿ ಮುಂಗಡ ಹಣವನ್ನು ಕಟ್ಟುವ ಬಗ್ಗೆ ಗಮನ ಕೊಡಬೇಕಾಗಿದೆ ಎಂದು ಮನವಿ ಮಾಡಿದರು. ಮಾಜಿ ಪ್ರಧಾನಮಂತ್ರಿಗಳು, ಹಾಲಿ ರಾಜ್ಯಸಭಾ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ ನೇತೃತ್ವದಲ್ಲಿ ನಾಳೆ ಮಧ್ಯಾಹ್ನ 12:30 ಸರಿಯಾಗಿ ಹೇಮಾವತಿ ಪ್ರತಿಮೆಯಿಂದ ಹೊರಟು ಆಗಮಿಸಿ ಏನು ಇವತ್ತಿನ ಬಿಜೆಪಿ ಸರ್ಕಾರ ರೈತ ಪರವಾಗಿ ಇರ್ತಕ್ಕಂಥ ಭೂ ಸುಧಾರಣಾ ಕಾಯ್ದೆ ಹಾಗೂ APMC ಕಾಯ್ದೆ, ಕೈಗಾರಿಕಾ ಕಾಯ್ದೆ ಇವುಗಳಿಗೆ ತಿದ್ದುಪಡಿಯನ್ನು ತಂದು ಉಳ್ಳವರಿಗೆ ಏನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ, ಶ್ರೀಮಂತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಅದರ ವಿರುದ್ಧವಾಗಿ ಆ ಕಾಯ್ದೆಯನ್ನು ಹಿಂತಗಬೇಕು, ಆ ಕಾಯ್ದೆ ತಿದ್ದುಪಡಿಯನ್ನು ಹಿಂತಗಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾ ದಳದ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಶಾಸಕರುಗಳು
ಸಂಸದರಾದಂಥ ಶ್ರೀಯುತ ಪ್ರಜ್ವಲ್ ರೇವಣ್ಣನವರು, ಶಾಸಕರುಗಳಾದಂಥ ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಶ್ರೀಯುತ ಎಚ್ ಕೆ ಕುಮಾರಸ್ವಾಮಿ ಅವರು, ಅರಕಲಗೂಡಿನ ಶಾಸಕರಾದಂಥ ಶ್ರೀಯುತ ಎ ಟಿ ರಾಮಸ್ವಾಮಿ ಅವರು, ಬೇಲೂರಿನ ಶಾಸಕರಾದಂಥ ಲಿಂಗೇಶ್ವರವರು, ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಶಿವಲಿಂಗೇಗೌಡರು ಹಾಗೂ ಚಂದ್ರಪಟ್ಟಣದ ಶಾಸಕರಾದಂಥ ಸಿ ಎಂ ಬಾಲಕೃಷ್ಣರವರು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಇಟ್ಟುಕೊಳ್ಳಲಾಗಿದೆ. ಅದರಿಂದ ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ರೈತರು, ಕಾರ್ಮಿಕರು ಎಲ್ಲ ಈ ಕಾಯ್ದೆಯನ್ನು ವಿರೋಧಿಸ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ತಪ್ಪದೆ ಕಾರ್ಮಿಕರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಇರ್ಷದ್ ಪಾಷಾ, ವಕೀಲರಾದಂತಹ ಶೇಷಾದ್ರಿ ಇತರರು ಹಾಜರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹಾಸನ ಜಿಲ್ಲೆಯಲ್ಲಿ ಪ್ರತಿದಿನ ನೂರಾರು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗುತ್ತಿದ್ದು, ಗುರುವಾರದಂದು ಒಂದು ದಿವಸ 129 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು 2 ಸಾವು ಸೇರಿ ಇದುವರೆಗೂ ಜಿಲ್ಲೆಯಲ್ಲಿ 118 ಜನರು ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ದಾಖಲಾಗಿರುವ ಕೊರೋನಾ ಪ್ರಕರಣದಲ್ಲಿ ತಾಲೂಕುವಾರು ಮಾಹಿತಿ ಹೀಗಿದೆ. ಆಲೂರಿನಲ್ಲಿ 1, ಹಾಸನದಲ್ಲಿ 45, ಅರಸೀಕೆರೆಯಲ್ಲಿ 17, ಬೇಲೂರಿನಲ್ಲಿ 16, ಚನ್ನರಾಯಪಟ್ಟಣದಲ್ಲಿ 18, ಅರಕಲಗೂಡಿನಲ್ಲಿ 21, ಅರಸೀಕೆರೆಯಲ್ಲಿ 17, ಹೊಳೆನರಸೀಪುರದಲ್ಲಿ 8 ಹಾಗೂ ಇತರೆ 3 ಸೇರಿ ಒಂದೇ ದಿವಸದಲ್ಲಿ 129 ಪಾಸಿಟಿವ್ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4115ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದ್ದು 2190 ಮಂದಿ ಗುಣಮುಖರಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ. 1807 ಮಂದಿ ಸಕ್ರಿಯವಾಗಿ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಬುಧವಾರ 2 ಜನರು ಮೃತಪಟ್ಟಿದ್ದು, ಕೊರೋನಾದಿಂದ ಇದುವರೆಗೂ 118 ಜನರು ಸಾವು ಸಂಭವಿಸಿದೆ ಎಂದು ತಿಳಿಸಿದರು. ದಿನೇ ದಿನೇ ಕೊರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಇಂತಹ ಗುಣಲಕ್ಷಣಗಳು ಕಂಡುಬಂದಲ್ಲಿ ಹಿಮ್ಸ್ ಅಥವಾ ಸಾರ್ವಜನಿಕರ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಮೂಲಕ ತಮ್ಮ ಉತ್ತಮ ದರ್ಜೆಯ ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ ಅನ್ನು ಬಳಕೆ ಮಾಡಿ ಸಭೆ ಸಮಾರಂಭವನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಡಾಕ್ಟರ್ ಸತೀಶ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಬೆಂಗಳೂರಿನ ಡಿಜೆ ಹಳ್ಳಿ ಹಾಗೂ ಕೆಜೆ ಹಳ್ಳಿಯ ಗಲಭೆ ಸಂಬಂಧಿಸಿದಂತೆ ಆಲೂರು ಠಾಣೆಯ ವೃತ್ತ ನಿರೀಕ್ಷಕ ರೇವಣ್ಣನವರ ನೇತೃತ್ವದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿಯ ಸಭೆಯನ್ನು ನಡೆಸಲಾಯಿತು. ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಮಾತನಾಡಿ, ಎಲ್ಲಿ ಎಷ್ಟು ಗಲಾಟೆಯಾದರೂ ಸಹ ಆಲೂರು ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ಕೋಮುಗಳ ನಡುವೆ ಗಲಾಟೆಗಳಾದಂತಹ ಉದಾಹರಣೆಗಳೇ ಇಲ್ಲ. ತಾಲೂಕಿನಲ್ಲಿ ಎಲ್ಲ ಕೋಮುವಿನ ಬಾಂಧವರು ಸೋದರ ಸಂಬಂಧಿಗಳಂತ ಇದ್ದಾರೆ. ಅದನ್ನ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು. ಆಲೂರು ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ಲೋಕೇಶ್ ಕದಾಡ್ ಮಾತನಾಡಿ, ಕೆಜಿ ಹಳ್ಳಿ ಹಾಗೂ ಡಿಜೆ ಹಳ್ಳಿಗಳ ಗಲಭೆ ಯಾವುದೇ ಒಂದು ಕಾರಣವನ್ನ ಇಟ್ಟುಕೊಂಡು ಇಷ್ಟೊಂದು ದೊಡ್ಡ ಮಟ್ಟದ ಗಲಭೆಯನ್ನು ನಡೆಸಿರುವುದು ಖಂಡನೀಯ. ಇಂತಹ ಘಟನೆಗಳನ್ನ ಯಾರಿಗೂ ಶೋಭೆ ತರುವಂತದ್ದಲ್ಲ. ಎಲ್ಲ ಕೋಮಿನವರಿಗೂ ಸೋದರ ಸಂಬಂಧಿಗಳಂತೆ ಬಾಳಬೇಕು. ಬೆಂಗಳೂರಿನಲ್ಲಿ ಈ ಘಟನೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಿ ಕ್ರಮವನ್ನ ಕೈಗೊಳ್ಳಬೇಕು. ಆಲೂರು ತಾಲೂಕಿನಲ್ಲಿ ಹಿಂದಿನಿಂದಲೂ ಬೇರೆಯವರಿಗೆ ಮಾದರಿಯಾಗಿದ್ದೇವೆ, ಅದೇ ರೀತಿ ನಡೆದುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯತ್ ಸದಸ್ಯ ತೌಫಿಕ್ ಅಹಮದ್ ಮಾತನಾಡಿ, ಯಾವುದೇ ಒಂದು ವಿಷಯವನ್ನ ಮೊಬೈಲ್, ಫೇಸ್ಬುಕ್ ಅಪ್ಲೋಡ್ ಮಾಡಿದರೆ ಎನ್ನುವ ಕಾರಣದಿಂದಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಭೆ ನಡೆಯಬಾರದಾಗಿತ್ತು. ದಿನಂಪ್ರತಿ ಇಂತಹ ನೂರಾರು ಮೆಸೇಜ್ಗಳು ಫೇಸ್ಬುಕ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ ನೋಡುತ್ತಿದ್ದೇವೆ. ಇದನ್ನ ಮುಂದಿಟ್ಟುಕೊಂಡು ಇಷ್ಟೊಂದು ದೊಡ್ಡ ಮಟ್ಟದ ಘಟನೆ ನಡೆಯಬಾರದಾಗಿತ್ತು. ಇದು ಖಂಡನೀಯ. ಈ ರೀತಿ ಗಲಭೆ ಮರುಕಳಿಸಬಾರದು. ರಾಜ್ಯ ಸರ್ಕಾರ ಎಚ್ಚರವನ್ನ ವಹಿಸಬೇಕು ಎಂದು ಮನವಿ ಮಾಡಿದರು. ಒಂದು ಸಣ್ಣ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರಾತ್ರಿ ಒಂದು ಸಮುದಾಯಕ್ಕೆ ನೋವು ಉಂಟಾಗುವಂತೆ ಒಂದು ಪೋಸ್ಟನ್ನು ಹಾಕಿದ ಕಾರಣ ಏನಪ್ಪ ಅಂದರೆ ಅದರ ಕಾನೂನಿನ ಕ್ರಮ ಜರುಗಿಸಬಹುದಾಗಿದ್ದರೂ ಕೂಡ ಉದ್ರೇಕಗೊಂಡಂತಹ ಯಾವುದೋ ಗುಂಪಿನ ಸಮಸ್ಯೆಯಿಂದ ನಿನ್ನೆ ಸಂಪೂರ್ಣ ಸಮಾಜದ ಒಂದು ಶಾಂತಿ ಕದಳಿತ್ತು. ಈ ವಿಚಾರವಾಗಿ ರಾತ್ರಿ ನಮ್ಮ ಮಾನ್ಯ SP ಸಾಹೇಬರ ಆದೇಶಾನುಸಾರ ನಾವೆಲ್ಲ ಬಿಗಿಗೊಳಿಸಿ ಎಲ್ಲ ಕಡೆ ಜಿಲ್ಲೆಯ ಎಲ್ಲ ಕಡೆ ಯಾವುದೂ ಅಶಾಂತಿ ಉಂಟಾಗದಂಗೆ ನೋಡ್ಕೊಂಡಿದ್ದೀವಿ. ಆ ಸಂಬಂಧವಾಗಿ ನಮ್ಮ ಮೇಲಾಧಿಕಾರಿಗಳ ಆದೇಶಾನುಸಾರ
ಈ ದಿನ ಎರಡೂ ಸಮಾಜದವರನ್ನು ಇವತ್ತು ಕರೆದು ನಾವು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದು, ಎಲ್ಲರೂ ಕೂಡ ನಮ್ಮ ಆಲೂರು ಮೊದಲಿಂದಲೂ ಕೂಡ ಶಾಂತಿ ಸಾಮರಸ್ಯವನ್ನು ಇಟ್ಕೊಂಡು ಇದುವರೆಗೂ ಕೂಡ ಎಲ್ಲರೂ ಕೂಡ ಸಹಬಾಳ್ವೆ ನಡೆಸ್ತಾ ಇದ್ದಾರೆ. ಆದಾಗ್ಯೂ ಕೂಡ ಈ ವರ್ಷ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಪ್ರಚೋದನಕಾರಿಯಾದಂಥ ಮಾತುಗಳನ್ನು ಆಡಿದರೆ ಅಥವಾ ಪ್ರಚೋದನಕಾರಿಯಾದಂಥ ವಿಷಯವನ್ನು ಎತ್ತಿದರೆ ಅದನ್ನು ಕಡಿಮೆ ಮಾಡಬೇಕು, ನೀವು ಅದನ್ನು ಶಮನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಮನವಿ ಮಾಡೋಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ನಿಮ್ಮನ್ನು ಕರೆದಿದ್ದೀವಿ. ದಯಮಾಡಿ ಪ್ರತಿಯೊಬ್ಬರೂ ಕೂಡ ಇದೇ ವಿಚಾರಕ್ಕೆ ಯಾವುದೇ ಧರ್ಮಕ್ಕೆ ನೋವುಂಟಾದರೂ ಕೂಡ ಎಲ್ಲರೂ ಕೂಡ ಅದು ನೋವೇ ಆಗಿರುತ್ತೆ, ಎಲ್ಲ ಸಮಾಜದವ್ರಿಗೂ. ಆದರೂ ಕೂಡ ಅಂತಹ ಸಮಾಜಘಾತಕ ಶಕ್ತಿಗಳನ್ನು ನಾವು ಹಿಡಿದು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತೀವಿ. ಅದನ್ನು ನೀವು ನಂಬಿಕೆ ಇಟ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ಯಾವುದೇ ಆದಂಥ ಹಿತಗಳನ್ನು ಉಂಟಾಗಬಾರ್ದು. ಅಂಥ ಸನ್ನಿವೇಶ ಕಂಡು ಬಂದರೆ ಸಮಾಜದ ನೀವು ಮುಖ್ಯವಾಹಿನಿ ಇರ್ತೀರಿ. ಅದು ನೀವು ನಿಮ್ಮ ಮಾತನ್ನು ಕೇಳುವಂಥವರಾಗಿರ್ತಾರೆ. ಅವ್ರನ್ನೆಲ್ಲ ನಿಯಂತ್ರಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಅದೇ ಸಮನಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಇಂಥ ಯಾವುದೇ ಮಾಹಿತಿಗಳು ಇದ್ದು ಅದೇನಾದ್ರು ಗಲಭೆ ಉಂಟಾಗ್ಬೋದು ಅಂತ ಕಂಡುಬಂದ ಸನ್ನಿವೇಶದಲ್ಲಿ ನಮಗೆ ತಕ್ಷಣ ಕರೆ ಮಾಡಿ ನಮ್ಮನ್ನು ಕರೆದು ಈ ವಿಚಾರವಾಗಿ ನಮಗೆ ತಿಳಿಸ್ಬೇಕು ನೀವು. ಮತ್ತು ಯಾವಾಗಲೂ ಕೂಡ ಆಲೂರು ಪಟ್ಟಣ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕರೆದಿದ್ದೇನೆ. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ತೌಫಿಕ್, ಬಿಜೆಪಿ ಮುಖಂಡರಾದಂತಹ ಉಮೇಶ್ ಸೇರಿದಂತೆ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಕುಮಾರಸ್ವಾಮಿ, ಆಲೂರು, ಜಸ್ಟ್ ನ್ಯೂಸ್. ಬೆಂಗಳೂರಿನಲ್ಲಿ ನಡೆದ ಘಟನೆಗೆ ಕ್ರಮ ಕೈಗೊಂಡು ತನಿಖೆಗೆ ಒಳಪಡಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬೆಂಗಳೂರು ಕೆಜಿ ಹಳ್ಳಿ ಮತ್ತು ಡಿಜಿ ಹಳ್ಳಿಗಳಲ್ಲಿ ನಡೆದ ಧ್ವಂಸ ಕೃತ್ಯಕ್ಕೆ ಕಾರಣಕರ್ತರಾದಂತಹ ಆರೋಪಿಗಳ ಮೇಲೆ ಕ್ರಮವನ್ನ ಕೈಗೊಂಡು ಎನ್ಐಎ ತನಿಖೆಗೆ ಒಳಪಡಿಸುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಆಗಸ್ಟ್ 2021 11ನೇ ತಾರೀಕು ಮಂಗಳವಾರ ರಾತ್ರಿ ರಾಜಧಾನಿ ಬೆಂಗಳೂರಿನ ಕೆಜಿ ಹಳ್ಳಿ ಮತ್ತು ಡಿಜೆ ಹಳ್ಳಿಯಲ್ಲಿ ನಡೆದಂತಹ ಡೊಂಬಿ ಬೆಂಕಿ, ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿ, ಅಮಾಯಕರಿಗೆ ತೊಂದರೆ, ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಧ್ವಂಸಕ್ಕೆ ಯತ್ನಿಸಿದಂತಹ ಕೃತ್ಯಕ್ಕೆ ಭಾಗಿಯಾಗಿದ್ದಂತಹ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಬಜರಂಗ ದಳದ ಉಗ್ರವಾಗಿ ಇದನ್ನ ಖಂಡಿಸುತ್ತದೆ ಎಂದು ತಿಳಿಸಿದರು. ಈ ಘಟನೆಯನ್ನ ಬಜರಂಗ ದಳದ ಉಗ್ರವಾಗಿ ಖಂಡಿಸುತ್ತದೆ. ಇದು ಪೂರ್ವ ನಿಯೋಜಿತವಾದಂತಹ ಕೃತ್ಯ. ಈ ಘಟನೆ ಮೇಲ್ನೋಟಕ್ಕೆ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಸಮಾಜಕ್ಕೆ ಅಪಾರ ನಷ್ಟವಾದರೆ ಮತ್ತೊಂದು ಕಡೆ ಅಮಾಯಕರಿಗೆ ಶಿಕ್ಷೆಯನ್ನ ಲಭಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಘಟನೆಯ ಕಾರಣಕರ್ತರಾಗಿರುವಂತಹ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳು ಕೂಡಲೇ ನಿಷೇಧಿಸಬೇಕು. ಗಲಭೆಯ ಪ್ರಮುಖ ರೂವಾರಿ ಎಂದು ಬಿಂಬಿಸಲಾಗಿರುವ ಸ್ಥಳೀಯ ಕಾರ್ಪೊರೇಟ್ ಮುಜಾಯಿಲ್ ಪಾಷಾ ಮತ್ತು ಇತರೆ ಮುಸ್ಲಿಂ ಗೂಂಡಾಗಳನ್ನ ಕೂಡಲೇ ಬಂಧಿಸಬೇಕು. ಇವರುಗಳನ್ನ ವಿಚಾರಣೆಗೆ ಒಳಪಡಿಸಿ ಉಗ್ರವಾಗಿ ಶಿಕ್ಷೆ ದೊರಕಿಸುವಂತೆ ಮಾಡಿ ಎಂತಹ ಘಟನೆಗಳು ಮತ್ತು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಗಲಭೆಯಿಂದ ನಿಯಂತ್ರಿಸುವಲ್ಲಿ ನಡೆಸಿದಂತಹ ಪೊಲೀಸ್ ಕಾರ್ಯಾಚರಣೆಯನ್ನ ಸಮರ್ಥಿಸಿ ಗಲಭೆಯಿಂದ ಪಾಲ್ಗೊಂಡಂತಹ ಪೊಲೀಸರಿಂದ ಹತ್ಯೆಯಾದ ಯಾರಿಗೂ ಪರಿಹಾರವನ್ನ ಕೊಡಬಾರದು. ಗಲಭೆಯಿಂದ ಸಂತ್ರಸ್ತರಾಗಿರುವ ಅಮಾಯಕ ಹಿಂದೂಗಳಿಗೆ ಪರಿಹಾರವನ್ನ ನೀಡಬೇಕು. ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರ ಮೇಲೆ ಆಗುತ್ತಿರುವಂತಹ ಇಂತಹ ದುಷ್ಕೃತ್ಯಗಳ ಮತ್ತೆ ಮರುಕಳಿಸದಂತೆ ಸರ್ಕಾರ ಎಚ್ಚರವನ್ನ ವಹಿಸಬೇಕಾಗಿದೆ ಹಾಗೂ ಕರ್ತವ್ಯ ನಿರತ ಪೊಲೀಸರಿಗೆ ಸರ್ಕಾರ ಬೆಂಬಲವಾಗಿ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಂಡು ಎನ್ಐಎ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಮುಖಂಡರಾದಂತಹ ನವೀನ್ ಕುಮಾರ್, ರವಿ, ಸೋಮೋ, ಶಶಿಧರ್, ದಿನೇಶ್ ಸಿಂಗ್, ರಾಜವರ್ಧನ್ ಇತರರು ಪಾಲ್ಗೊಂಡಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಅರಸೀಕೆರೆ ನಗರದ ಪುಷ್ಕರ್ ಹೋಟೆಲ್ನಲ್ಲಿ ಕಲ್ಪತರು ಲಯನ್ಸ್ ಸಂಸ್ಥೆಯ ಪದಗ್ರಹಣ ಸಮಾರಂಭವನ್ನ ನಡೆಸಲಾಯಿತು. ಸೇವೆಯಲ್ಲಿ ಪರಿಗಣಿಸಿ ಸೇವೆಯಲ್ಲಿ ಧನವನ್ನ ಅರ್ಪಿಸಿದಾಗ ಸೇವೆಗೆ ಅರ್ಥ ಬರುತ್ತದೆ ಎಂದು ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಯ ದ್ವಿತೀಯ ಉಪರಾಜ್ಯಪಾಲರಾದಂತಹ ಲಯನ್ ಸಂದೀಪ್ ಶೆಟ್ಟಿ ಅಭಿಪ್ರಾಯಪಟ್ಟರು.
ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಲಯನ್ಸ್ ಮುರಳೀಧರ್ ಮಾತನಾಡಿ, ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉರಿಯುವ ಎಂಬುವ ವೇದವಾಕ್ಯ ಹೇಳುವುದರ ಮೂಲಕ ನನ್ನ ಅವಧಿಯಲ್ಲಿ ಇನ್ನೂ ಹೆಚ್ಚು ಸೇವೆಯನ್ನ ಮಾಡಬಹುದಾಗಿತ್ತು. ಆದರೆ ಕೋವಿಡ್-19 ನಮಗೆ ಸ್ವಲ್ಪ ತಡೆ ಉಂಟು ಮಾಡಿದೆ ಎಂದು ತಿಳಿಸಿದರು. ಈ ವೇಳೆ ನೂತನ ಲಯನ್ಸ್ ಅಧ್ಯಕ್ಷರಾದಂತಹ ಚನ್ನಬಸವಯ್ಯನವರು ಅಧಿಕಾರ ಹಸ್ತಾಂತರ ಮಾಡಿದವರು. ನೂತನ ಅಧ್ಯಕ್ಷ ಚನ್ನಬಸವಯ್ಯನವರು ಮಾತನಾಡಿ, ಸರ್ವ ಸದಸ್ಯರ ಅಭಿಪ್ರಾಯ ಪಡೆದು ಈ ವರ್ಷ ಉತ್ತಮ ಸೇವೆಯನ್ನ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಕನ್ನಡದಲ್ಲಿ IAS ಪಾಸ್ ಮಾಡಿದಂತಹ ದರ್ಶನ್ ಕುಮಾರ್ ಅವರಿಗೆ ಸನ್ಮಾನಿಸಿದರು. ಸಂಸ್ಥಾಪಕ ಅಧ್ಯಕ್ಷ ಹಾಗೂ ವಲಯ ಅಧ್ಯಕ್ಷ LIC ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್, ನಮ್ಮ ಧ್ಯೇಯ ವಾಕ್ಯವೇ ಸರ್ವಿಸ್ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಟೇಶ್, ನೂತನ ಕಾರ್ಯದರ್ಶಿ ಲೋಕೇಶ್, ಗೋವಿಂದರಾಜು, ಖಜಾಂಚಿ ಮಂಜುನಾಥ್, ಹಲವಾರು ತಾಲೂಕು ಸದಸ್ಯರು ಉಪಸ್ಥಿತರಿದ್ದರು. ಮೊಹಿದ್ದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಗಾಳಿ ಮಳೆಯಿಂದ ಜಿಲ್ಲೆಯಲ್ಲಿ ಭಾರೀ ನಷ್ಟ. ವಾಡಿಕೆ ಮಳೆಗಿಂತ 250%ಕ್ಕೂ ಅಧಿಕ ಮಳೆಯಾಗಿದೆ. ಪರಿಹಾರ ಹೆಚ್ಚುವರಿ ಹಣಕ್ಕೆ ಬೇಕಾದಲ್ಲಿ ವಿಶೇಷ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ R ಗಿರೀಶ್ ಸ್ಪಷ್ಟನೆ. ಹೇಮಾವತಿಯ ಬಲದಂಡೆ ನಾಲೆಯ ಕಾಮಗಾರಿಯ ಪರಿಶೀಲನೆ. ರೈತರಿಗೆ ತೊಂದರೆಯಾಗದಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಗಾರಿಯನ್ನ ನಿಲ್ಲಿಸಿ ರೈತರ ಬೆಳೆಗಳಿಗೆ ನೀರನ್ನ ಹರಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಭರವಸೆ. ಮತ್ತು ಶಮನವಾಗದ ಕರೋನಾ ಅಟ್ಟಹಾಸ. ಇಂದು ಸಹ ಇಬ್ಬರು ಮೃತಪಟ್ಟಿದ್ದು, ಮೃತರ ಸಂಖ್ಯೆ 118ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 129 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4115ಕ್ಕೆ ಏರಿಕೆ. 2190 ಜನ ಗುಣಮುಖರಾಗಿ ಬಿಡುಗಡೆ. 1807 ಜನ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ.